ನಮಸ್ತೆ ಪ್ರೀತಿ ವೀಕ್ಷಕರೇ. ಫ್ರೆಂಡ್ಸ್, ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ ತಂದೆ ಪಾತ್ರ, ತಂದೆ ಜವಾಬ್ದಾರಿ. ಇದು ಹಿಂದಿನ 2-3 ವಾರಗಳಿಂದ ನಡ್ಕೊಂಡು ಬರ್ತಾ ಇದೆ. ಇವತ್ತು ಕಂಟಿನ್ಯೂ ಆಗುತ್ತೆ. ತಂದೆ ಮತ್ತು ಮಗನ ಸಂಬಂಧದೊಂದಿಗೆ, ಪೋಷಕ ಪ್ರಣತಿಯೊಂದಿಗೆ. ಇದು ಮಗನೊಂದಿಗಿನ ತಂದೆಯ ಸಂಬಂಧವನ್ನ ಹೇಳೋದಕ್ಕೆ ಕೊನೆಯ ಭಾಗ. ಹಾಗಾಗಿ ಪೂರ್ತಿಯಾಗಿ ನೋಡಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೆ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಫ್ರೆಂಡ್ಸ್, ಈ ಸಂಬಂಧ ಅನ್ನೋದಿದೆಯಲ್ಲ, ಅದು ಬಹಳ ಗಾಢವಾದದ್ದು. ತಂದೆ ಮತ್ತು ಮಗಂದು ನಾವು ಇಲ್ಲಿವರೆಗೆ ನೋಡಿದೀವಿ. ಹುಟ್ಟಿನಿಂದ 13 ವರ್ಷದವರೆಗೆ, 13ರಿಂದ 25 ವರ್ಷದೊಳಗೆ, 25 ನಂತರ ಹೇಗಿರ್ಬೇಕು, ಏನ ಮಕ್ಕಳು, ಗಂಡು ಮಗ ದೊಡ್ಡದಾದ್ಮೇಲೆ ನಿಮ್ಗೇನ್ ಜವಾಬ್ದಾರಿ ಅಲ್ವಾ? ಮಗ ಕೈಗೆ ಬಂದಾಯ್ತು, ಅವಂದೇ ಮದುವೆ ಎಲ್ಲ ಮಾಡ್ಕೊಟ್ಟಾಯ್ತು, ಇನ್ನೇ ನನ್ನ ಜವಾಬ್ದಾರಿ, ನಾನು ರಿಟೈರ್ಮೆಂಟ್ ತಗೊಂಡು ಆರಾಮಾಗಿ ಇರಬಹುದಲ್ವಾ? ಏನ್ ಮೇಡಮ್ ನೀವೊಂಥರ ಕೊರಿತಾರಪ್ಪ, ಏನೇನೋ ಹೇಳ್ತೀರಾ ಅಂತ ನೀವು ಹೇಳ್ಬೋದು. ಆದ್ರೆ ತಿಳ್ಕೊಳ್ಳಿ, ಇಲ್ಲಿ ಒಂದು ವಿಶೇಷ ಕಥೆ ಇದೆ. ಓಕೆ, ಈ ಕಥೆ ಹೇಗೆ ಅಂತಂದ್ರೆ, ಇಲ್ಲಿ ತಂದೆ ಮತ್ತು ಮಗನ ಸಂಬಂಧ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಈ ಕಥೆ ಕೇಳಿರ್ತೀರಾ. ಒಬ್ಬ ತಂದೆ ಇರ್ತಾನೆ, ಅವನಿಗೆ ಒಬ್ಬ ಮಗ ಇರ್ತಾನೆ, ಆ ಮಗಂಗೆ ಇನ್ನೊಂದು ಮಗ ಇರ್ತಾನೆ. ಆ ತಂದೆ ಆರಾಮಾಗಿ ಮನೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ಮಗ ಹೊರಗಡೆ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಎಷ್ಟೊತ್ತಾದ್ರೂ ಸೊಸೆ ಕರಿತಾ ಇರ್ತಾಳೆ, ಊಟಕ್ ಬಾ ಅಂತ. ಅವನಿಲ್ಲ, ನಾನು ಬಿಸಿಲಲ್ಲಿ ಕೆಲಸ ಮಾಡ್ತಾನೆ ಇರ್ತೀನಿ, ಈ ಕೆಲಸ ಮುಗಿಸ್ಮೇಲೆ ಬರ್ತೀನಿ, ಈ ಕೆಲಸ ಮುಗಿಸ್ಮೇಲೆ ಬರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಓಕೆ, ಹೇಳ್ತಾ ಇರ್ತಾನೆ. ಯಾರು? ಮಗ. ಸೊಸೆ ಊಟ ಕರೆದ್ರೂ ಬರೋದಿಲ್ಲ. ಈ ಪೇಪರ್ ಕೂತ್ಕೊಂಡಿರುವಂತಹ ಅಪ್ಪ, ಈಗ ತಾತನಾಗಿದ್ದಾನಲ್ಲ, ಆತ ಅಲ್ಲೇ ಆಡ್ತಾ ಇರುವಂತಹ ಮಗುವನ್ನ ಪೇಪರ್ ಇಡ್ತಾನೆ, ಹೊರಗಡೆ ತಗೊಂಡು ಹೋಗಿ ಬಿಸಿಲಲ್ಲಿ ಆ ಮಗುವನ್ನ ಬಿಡ್ತಾನೆ. ಆವಾಗ ಆ ಮಗು ಅಳೋದಕ್ಕೆ ಶುರು ಮಾಡುತ್ತೆ. ಅದ್ರ ಪಾಡಿಗೆ ಅದು ಆಡ್ಕೊಂಡು ಹತ್ಕೊಂಡು ಅಲ್ಲಿರುತ್ತೆ. ಅದನ್ನ ನೋಡಿ ಅಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಿರುವಂತಹ ಮಗನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಏನಪ್ಪ, ಆ ಪುಟ್ಟ ಮಗುನ್ ತಂದು ಬಿಸಿಲಲ್ಲಿ ಕೂರ್ಸಿದ್ಯಲ್ಲ, ನಿಂಗೇನ್ ತಲೆಗೆ ಬುದ್ಧಿ ಇದೆಯಾ ಏನೋ ಅಂತ ಹೇಳ್ತಾನೆ. ಯಾಕಪ್ಪ, ಏನಾಯ್ತು? ಅದು ಮಗು ಬಿಸಿಲಲ್ಲಿ ಆಡ್ಬೇಕು, ಅವಾಗ್ಲೇನೆ ಚೆನ್ನಾಗದು ಬೆಳೆಯೋದು, ಬಿಸಿಲು ಬೇಕು ಅಂತ. ಅವಾಗ ಮಗ ಹೇಳ್ತಾನೆ, ಅಯ್ಯೋಯ್ಯೋ ಬಾರೇ ಇಲ್ಲಿ ತಗೊಂಡೋಗಿ, ಈ ವಯಸ್ಸಾದ ಅಪ್ಪಂಗೆ ಏನು ಗೊತ್ತಾಗೋದೇ ಇಲ್ಲ, ಈ ಬಿಸಿಲಲ್ಲಿ ಬಿಟ್ಬಿಟ್ಟಿದ್ದಾನೆ ಈ ಮಗುನ ಅಂತ ಪರಿತಪಿಸ್ತಾನೆ. ತನ್ನ ಮಗು ಬಿಸಿಲಲ್ಲಿ ನಿಲ್ಲಾಡ್ತಿದ್ದೆ ಅಂತ. ಅವಾಗ ಅಪ್ಪ ಹೇಳ್ತಾನೆ ಮಗನಿಗೆ, ನಿನ್ನ ಮಗು ಬಿಸಿಲಲ್ಲಿ ಇದು ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ, ಆದ್ರೆ ನನಗೆ ನನ್ನ ಮಗ ಬಿಸಿಲಲ್ಲಿ ಕೆಲಸ ಮಾಡ್ತಾ ಊಟ ಮಾಡದೆ ಇನ್ನು ಇಂತ ಇರು ಅಂತ ಹೇಳ್ತಾ ಇದ್ರೆ ನನಗೆ ಎಷ್ಟು ಬೇಜಾರಾಗಲ್ವಾ? ನನಗ್ ಬಿಸಿಲು ತಾಗಲ್ವಾ? ನನಗ್ ನೋವಾಗಲ್ವಾ ಅಂತ ಕೇಳ್ತಾನೆ. ಅವಾಗ ಆ ಮಗನಿಗೆ ಕಣ್ಣು ತೆರೆಯುತ್ತೆ. ಹೌದಲ್ವಾ, ನಾನು ನನ್ನ ಅಪ್ಪನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಬೇಕಿತ್ತು. ಖಂಡಿತ ಈ ಫೀಲಿಂಗ್ಸು ಆ ಒಂದು ತಂದೆಯ ಒಂದು ಜಾಗದಲ್ಲಿ ಇರುವಂತಹ ವ್ಯಕ್ತಿ ಇವಾಗ ತಾತನಾದಾಗ ತನ್ನ ಮಗನಿಗೆ, ಮೊಮ್ಮಗನಿಗೆ ಆ ಒಂದು ಮಾರ್ಗದರ್ಶನವನ್ನ, ಸರಿಯಾದದ್ಯಾವುದು ತಪ್ಪ್ಯಾವುದು ಅನ್ನೋದನ್ನ ಈ ರೀತಿ ಉದಾಹರಣೆಯ ಮೂಲಕ, ತನ್ನ ಅನುಭವದ ಮೂಲಕ, ತನ್ನ ಜಾಣ್ಮೆಯ ಮೂಲಕ ನೀಡುವಂಥದ್ದು ಬಹಳ ಮುಖ್ಯ. ಅದನ್ನ ತುಂಬಾ ತಂದೆಯಂದರು ನಿರ್ಲಿಪ್ತರಾಗಿ ಏನೋ ಬೇಕೋ ಮಾಡ್ಕೊಡೋ ಅನ್ನೋ ತರ ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ಮೊಟ್ಟ ಮೊದಲಾಗಿ 13 ವರ್ಷದವರೆಗೆ, 13ರಿಂದ 25 ವರ್ಷದೊಳಗೆ ಆ ಸಂಪರ್ಕವನ್ನ ಸಾಧಿಸಿರೋದೇ ಇಲ್ಲ. ನೀನೊಂದು ತೀರ, ನಾನೊಂದು ತೀರ ಅಂದ್ಕೊಂಡು ಅಪ್ಪ ಮಗ ಬೆಳೆದ್ಬಿಟ್ಟಿರ್ತಾರೆ. ಆ ಸಂಬಂಧ ಬೆಳೆದಿರುತ್ತೆ, ಅಲ್ಲೊಂದು ದೊಡ್ಡ ಕಂದಕ ಇರುತ್ತೆ. ಇವಾಗ ಆ ಕಂದಕ ತುಂಬೋದು ಸುಲಭ ಆಗಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಖಂಡಿತ ಇಂಥ ಸಂದರ್ಭದಲ್ಲಿ ನೀವು ಈ ವಯಸ್ಸಿನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ, ಪ್ರೀತಿಯ ನನ್ನ ತಾತನಾಗಿರುವಂತಹ ತಂದೆಯಂದ್ರೆ ಇವತ್ತು ನಿಮ್ಮ ಮಗನೊಂದಿಗೆ ಕೂತು ಮಾತನಾಡಿ, ಮಗ ಹೇಳೋದನ್ನ ಕೇಳಿಸ್ಕೊಳ್ಳಿ. ಅವನ ಸಮಸ್ಯೆ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಸೊಸೆ ಸಮಸ್ಯೆ ಇರ್ಬೋದು, ಅಥವಾ ಮೊಮ್ಮಕ್ಕಳ ಸಮಸ್ಯೆ ಇರ್ಬೋದು, ಅವನ ಬಿಸ್ನೆಸ್ ಇರ್ಬೋದು, ಏನೇನೋ ಸಮಸ್ಯೆಗಳು ಕಾಡ್ತಾ ಇರ್ತವೆ ಆ ಮನುಷ್ಯನ ಇದ್ರಲ್ಲಿ. ಇವಾಗ ದೊಡ್ಡವನಾಗ್ತಿದ್ದಾಗೆ ಆತ ಜವಾಬ್ದಾರಿ ತೆಗೆದುಕೊಂಡ ಹಾಗೆ ಸಮಸ್ಯೆಗಳನ್ನ ಎದುರಿಸಿರ್ತಾನೆ. ಇಂಥ ಸಂದರ್ಭದಲ್ಲಿ ಒಬ್ಬ ತಂದೆಯಾಗಿ ನೀವು ಆತನಿಗೆ ಮಾದರಿಯಾಗಿ, ಯಾವ ತರ ನಿಮ್ಮ ಸಮಸ್ಯೆ ಇತ್ತು, ಹೇಗಿತ್ತು, ಅದನ್ನೆಲ್ಲ ಹೇಳೋಕ್ಕಿಂತ ಮೊದಲು ಆತ ಬಂದ ತಕ್ಷಣ ನೀವು ಏನು ಮಾಡಲು ಸಾಧ್ಯ ಇದೆ? ಉದಾಹರಣೆಗೆ
ಆತನಿಗೆ ಹೆಂಡತಿ ಕೋಆಪರೇಟ್ ಮಾಡ್ತಿಲ್ಲ, ಹೆಂಡತಿ ಏನೋ ನೋಡ್ಕೋತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಅವಾಗ ನೀವು ಹೆಂಡತಿ ಜೊತೆ ಮಾತನಾಡಿ ಬಗೆಹರಿಸೋದಕ್ಕೆ ಯತ್ನ ಮಾಡುವಂಥದ್ದು. ಮೊಮ್ಮಕ್ಕಳು ಏನೋ ಅವನಿಗೆ ಸಮಸ್ಯೆ ಆಗ್ತಾ ಇದೆ, ಆದ್ರೆ ಮೊಮ್ಮಕ್ಕಳನ್ನ ತಿಳಿ ಹೇಳಿ ತಿದ್ದಿ ದಾರಿ ತರುವಂತದ್ದು. ಆಮೇಲೆ ಆರ್ಥಿಕವಾಗಿ ಏನೋ ಸಮಸ್ಯೆ ಆಗ್ತಾ ಇದ್ರೆ ನಿಮ್ಮಿಂದ ಏನು ಸಾಧ್ಯ ಆಗುತ್ತೆ, ಕೆಲಸದಿಂದಲೋ ಅಥವಾ ಸೇವಿಂಗ್ಸ್ ಇಂದನೋ ಅಥವಾ ಏನಿಂದ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅನ್ಸುತ್ತೆ ಆ ತರ ಸಹಾಯಕ್ಕೆ ನಿಲ್ಲುವಂಥದ್ದು. ಇದೆಲ್ಲವನ್ನ ನೀವು ಮಾಡ್ಬೇಕಾಗತ್ತೆ. 60-70 ವರ್ಷ ದಾಟಿದೆ, ನಾನಿವಾಗ ರಿಟೈರ್ಮೆಂಟ್ ತಗೊಂಡಿದ್ದೀನಿ, ವಂಡರ್ಫುಲ್, ತುಂಬಾ ಸರಿ. ಈ ಒಂದು ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ ಅಂತಂದ್ರೂ ವಿಶ್ರಾಂತಿಯನ್ನ ಪಡೆದುಕೊಂಡು ಕುಟುಂಬದಲ್ಲಿ ಆರ್ಥಿಕ ಒಂದು ಮೂಲವನ್ನೇ ನಿಲ್ಸೋದಕ್ಕೆ ಯತ್ನ ಮಾಡುವಂಥದ್ದು. ಅಥವಾ ಸೊಸೆ ಏನ್ ಮಾಡಿದ್ರು ಸರಿ ಇಲ್ಲ, ಅದು ಹಾಗೆ ಹೀಗೆ ಅಂತ ತಕರಾರು ತೆಗೆಯುವಂಥದ್ದು. ಆಮೇಲೆ ಮಗ ಮಾಡಿದ್ದು ಯಾವ್ದು ಸರಿ ಇಲ್ಲ, ಅವ್ನ್ ಮಾಡೋದೆಲ್ಲ ವೇಸ್ಟ್, ಅವನು ಹಾಗೆ ಹೀಗೆ ಅಂತ ಇಡೀ ಊರಿಗೆಲ್ಲ ಹೇಳ್ಕೊಂಡು ಬರುವಂಥದ್ದು. ಅಥವಾ ನೀವು ಯೋಚನೆ ಮಾಡುವಂಥದ್ದು. ಮೊಮ್ಮಕ್ಕಳು ಅವರು ಸರಿ ಇಲ್ಲ, ಅವ್ರು ಹೀಗಿಲ್ಲ ಹಾಗಿಲ್ಲ ಅಂತ ಖ್ಯಾತೆ ತೆಗೆಯುವಂಥದ್ದು. ಈ ತರದೆಲ್ಲ ಮಾಡಬಾರ್ದು. ಯಾವಾಗ ನಿಮ್ಮ 25 ದಾಟಿದ ಮಗನೊಂದಿಗೆ ಇರುವಾಗ, 25 ವರ್ಷ ದಾಟಿದ ಮಗನೊಂದಿಗೆ ನೀವು ಇರುವಾಗ ನಿಮ್ಮ ಪೋಷಕ ಪಾತ್ರ ದೊಡ್ಡದಾಗುತ್ತೆ ಅನ್ನೋಕ್ಕಿಂತ ಅದರ ವಿಸ್ತಾರ ದೊಡ್ಡದಾಗಿರುತ್ತೆ. ನೀವೊಂದು ಆಲದ ಮರವಾಗಿ ಬೆಳೆದಿರ್ತೀರಾ, ನಿಮ್ಮ ಆಸರೆಯಲ್ಲಿ ಅವ್ರು ಬೆಳೆದಿರ್ತಾರೆ. ಸೊ ಅವರಿಗೆ ಮಾರ್ಗದರ್ಶಕರಾಗಿ ನೀವಿರ್ಬೇಕೆ ಹೊರತಾಗಿ ನಿಮ್ಗೆ ಅವರು ತಿಳಿ ಹೇಳುವ ರೀತಿ ನೀವು ಇರ್ಕೂಡ್ದು. ಇದನ್ನ ಮೊಟ್ಟ ಮೊದಲಾಗಿ ತಿಳ್ಕೊಳ್ಳಿ. ಆಗ ಏನಾಗುತ್ತೆ, ನೀವು ಯಾವಾಗ ಇಡೀ ಕುಟುಂಬದೊಂದಿಗೆ ಹೊಂದಿಕೊಂಡು ಮಗನಿಗೆ ಸ್ಪಂದಿಸ್ತಾ ಇರ್ತೀರಾ, ಅಲ್ಲಿ ಒಂದು ಕುಟುಂಬದ ಭಾವನೆ ಇರುತ್ತೆ. ಆಗ ನೀವು ಖಂಡಿತವಾಗಿಯೂ ಯಾವುದೋ ವೃದ್ಧಾಪ್ಯ ಸಮಸ್ಯೆಯಿಂದ ವೃದ್ಧಾಶ್ರಮಕ್ಕೋ ಇನ್ನೆಲ್ಲೋ ಸೇರಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಪುತ್ರ ರತ್ನರನ್ನ ಬೆಳೆಸ್ತಾ ಇರೋ ಒಬ್ಬ ಮಗನನ್ನ ದೇಶ ವಿದೇಶಗಳಿಗೆ ಕಳಿಸೋದ್ರಿಂದ ನಿಮ್ಗೆ ಹೆಮ್ಮೆ ಆಗಿದೆ ಒಂದು ಕಾಲದಲ್ಲಿ. ಆದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಒಂಟಿತನ ಕಾಡ್ತಾ ಇದ್ದೆ, ಅದು ತಿಳ್ಕೊಳ್ಳಿ, ಅದು ನಿಮ್ಮದೇ ಕೆಲಸದ ಫಲಿತಾಂಶ. ಹಾಗಾಗಿ ನೀವು ಮಗು ಹುಟ್ಟಿದಾಗ ಅಲ್ಲ, ಸಂಗಾತಿಯ ಆಯ್ಕೆಯಿಂದಲೇ ನೀವು ತಂದೆ ಆಗಿದ್ದೀರಾ. ಹಾಗೆ ಪ್ರತಿ ಆಯ್ಕೆ, ಆತನ ಓದು, ವಿದ್ಯೆ, ಆಮೇಲೆ ಬುದ್ಧಿ, ಆತನ ಕೆಲಸ, ಎಲ್ಲಿ ಕೆಲಸ ಮಾಡ್ತಾನೆ, ಇದೆಲ್ಲದರ ನಿರ್ಣಯವನ್ನ ನೀವೇ ತೆಗೆದುಕೊಂಡಿದ್ರಿಂದ ಅಥವಾ ಆ ಮಗ ತೆಗೆದುಕೊಳ್ಳುವಾಗ ಸರಿಯಾಗಿ ಮುಂದಿನ ದೂರದೃಷ್ಟಿ ಇಲ್ಲದೆ ನೀವು ಹೆಜ್ಜೆ ಇಟ್ಟಿದ್ರಿಂದ ಅನುಭವಿಸ್ತಾ ಇರುವಂತಹ ಫಲಿತಾಂಶ ಆಗಿರುತ್ತೆ. ಆದ್ರಿಂದ ಇವತ್ತೇ ಎಚ್ಚೆತ್ಕೊಂಡು ನಿಮ್ಗೇನ್ ಬೇಕು ಏನ್ ಬೇಡ, ಆ ಮಗುವನ್ನ ಹೇಗೆ ನೀವು ನೋಡ ಬಯಸ್ತೀರಾ, ಆ ಮಗು ಕೇವಲ ATM ಮಷೀನ್ ಆಗ್ಬೇಕಾ, ಹೆಸರು ಕೀರ್ತಿ ಸಂಪಾದನೆ ಮಾಡಿ ನಿಮ್ಮನ್ನ ಪ್ರೌಡ್ ಫೀಲಿಂಗ್ ಮಾಡಿ ಇಟ್ರೆ ಸಾಕ, ಅಥವಾ ನಿಮ್ಮೊಂದಿಗೆ ನಿಜವಾದ ಸಂಪರ್ಕ ಸಂಬಂಧವನ್ನ ಸಾಧಿಸಿ ನಿಮ್ ಜೊತೆ ಯಾವಾಗೂ ನಿಲ್ಲುವಂತಹ ಮಗ ಬೇಕಾ? ಇದೆಲ್ಲವನ್ನ ಇವತ್ತೇ ಯೋಚನೆ ಮಾಡಿಕೊಂಡು ನಿರ್ಧಾರವನ್ನ ಮಾಡಿ. ನಾನು ನಿಮ್ಮ ಮುಂದೆ ಆಯ್ಕೆಗಳನ್ನ, ಅವಕಾಶಗಳನ್ನ, ಮಾದರಿಗಳನ್ನ ಇಡುವ ಯತ್ನ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಯಾಕಾಯ್ತು, ಇಷ್ಟ ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ, ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ. ಹಾಗೆ ಈ ಸಂಚಿಕೆಗೊಂದು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ತಪ್ಪದೆ ಈ ಮಾಹಿತಿಗಳಿಗಾಗಿ ನನ್ನ ವಾಹಿನಿಯನ್ನ ಲೈಕ್ ಮಾಡಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಪ್ರತಿ ಒಂದು ಸಂಚಿಕೆಯ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಹಾಗೆ ನನಗೂ ಒಂದು ಮೋಟಿವೇಶನ್ ಬರುತ್ತೆ. ನನಗೂ ಮೋಟಿವೇಶನ್ ಬೇಕಲ್ವಾ? ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಪ್ರೋತ್ಸಾಹಿಸಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ಆರೋಗ್ಯ ಪ್ರಣತಿ. ನಮಸ್ಕಾರ.